ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ವೀರರಾಜಯ್ಯ ಜೈನ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಕ್ಷೇತ್ರದ ಪ್ರತಿಯೊಂದು ಕಲ್ಲಿನಲ್ಲೂ ಸಹಿತ ಅವರ ಒಂದು ಸಾಹಸ, ಅವರ ಭಕ್ತಿ, ಅವರ ಶ್ರಮ ನಮ್ಗೆ ಇಲ್ಲಿ ಎದ್ದು ಕಾಣುತ್ತೆ. ಅವರ ಶ್ರಮ ಎಷ್ಟಿದೆ ಅಂತ ಹೇಳಿದ್ರೆ, ಈ ಕ್ಷೇತ್ರಕ್ಕೆ ಕಳೆದ 25 ವರ್ಷಗಳಿಗಿಂತ ಹೆಚ್ಚು ಜನ ಪ್ರತಿನಿತ್ಯ ಸಾವಿರ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾರೆ. ಇಲ್ಲಿ ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರ ಅಮ್ಮನವರಿಗೆ ವಿಶೇಷ ಪೂಜೆ ವಿಧಿವಿಧಾನಗಳು ಕೂಡ ನಡೀತದೆ. ಹಾಗಾಗಿ ಈ ಕ್ಷೇತ್ರದ ಧರ್ಮದರ್ಶಿಗಳಾಗಿರ್ತಕ್ಕಂಥ ವೀರರಾಜಯ್ಯ ಜೈನ್ ಅವರನ್ನ ನಾವು ಮಾತಾಡ್ಸೋಣ. ಈ ಕ್ಷೇತ್ರದ ಇನ್ನಷ್ಟು ಮಾಹಿತಿಗಳನ್ನು ಅವರಿಂದ ನಾವು ಕೇಳೋಣ. ಬನ್ನಿ. ನಮಸ್ಕಾರ. ಈ ಕ್ಷೇತ್ರದ ಮಹಿಮೆ ಬಗ್ಗೆ, ಈ ಕ್ಷೇತ್ರದ ಸವಿಸ್ತಾರವಾಗಿ ಏನಾದ್ರು ಹೇಳಿ. ನಮ್ಮ ಹೆಸರು ಎಚ್.ಎಂ. ವೀರರಾಜಯ್ಯ ಜೈನ್ ಅಂತೇಳಿ. ನಮ್ಮ ಮೂಲತಃ ಹೆಬ್ಬೈಲ್ ಅಂತೇಳಿ ಲಿಂಗನೂರು ಕೆಣಕಟ್ಟಲ್ಲಿ ಮುಳುಗಡೆ ಹಾಕೋದು. ಮುಳುಗಡೆ ಆದ ನಂತರಕ್ಕೆ 1952ನೇ ಇಸ್ವಿ ನಮ್ಮ ತಂದೆಯವರೆಲ್ಲ ಮೂರ್ತಿ ತಗೊಂಡು ಡ್ಯೂಟಿ ತೆಗೆದುಬಿಟ್ಟು ನಾವು ಗೌರ್ಮೆಂಟ್ ಕೆಲಸದಲ್ಲಿದ್ವಿ. ಅದನ್ನು ಬಿಡೋ ಅಂಥ ಸಂದರ್ಭ ಬಂತು. ನನಗೆ 65ರಲ್ಲಿ ಕೆಲಸ ಬಿಟ್ಬಿಟ್ಟು ಇದನ್ನು ಪೂಜೆ ಶುರು ಮಾಡಿದ್ವಿ. ಪೂಜೆ ಶುರು ಮಾಡಿದ್ಮೇಲೆ ಭಾಳ ಜನಸಂಖ್ಯೆ ಬರಲಿಕ್ಕೆ ಸ್ವಲ್ಪ ಜನ ಬರ್ತಾ ಇದ್ರಾಗ ಇಲ್ಲಿ ವಿಶೇಷ ಏನು ಅಂದರೆ ಸಂತಾನದ ಬಗ್ಗೆ ಭಾಳ ವಿಶೇಷವಾಗಿ ನಡೆಯುತ್ತೆ. ಮತ್ತು ನಾಗದೋಷದ ಬಗ್ಗೆ ನಾಗರಿಗೆಲ್ಲ ಅಭಿಷೇಕ ಮಾಡ್ತಾರೆ, ಅದು ನಡೆಯುತ್ತೆ. ಪ್ರತಿ ದಿವಸ ಅನ್ನದಾನ ಸಹ ಇಲ್ಲಿ ನಡೆಯುತ್ತೆ. ಸಹಸ್ರಾರು ಸಂಖ್ಯೆಯಲ್ಲಿ ಕೂಡ ಜನಗಳು ಬರ್ತಾ ಇರ್ತಾರೆ. ಅವ್ರವ್ರ ಕಷ್ಟಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿ ಕೆಳಗಡೆ ಭೂತರಾಜರಿದ್ದಾರೆ, ಅವರಲ್ಲೂ ಕೂಡ ಕೆಲವೇ ಹಣ ಬರೋದು ಮತ್ತಿನ್ನು ಆಸ್ತಿ ವಿವಾದ ಇಂಥವಕ್ಕೆಲ್ಲ ಹರಕೆ ಮಾಡ್ಕೊಳ್ತಾರೆ. ಕುಂಬಳಕಾಯಿ ಕುಂಕುಮ ಕೊಡ್ತೀವಿ, ಹರಕೆ ಮಾಡ್ಕೊಳ್ತಾರೆ. ಕೆಲವರು ಸಕ್ಸಸ್ ಆಗ್ತದೆ, ಬಂದ್ಬಿಟ್ಟು ಹೋಗ್ತಾರೆ. ಕೆಲವರಿಗೆ ಒಂದು 100 ಜನಕ್ಕೆ ಆದರೂ ಒಂದು 10-20 ಜನಕ್ಕೆ ಆಗಲ್ಲ, ಏನು ಮಾಡ್ಲಿಕ್ಕೆ ಆಗಲ್ಲ, ಅದು ಬರ್ತಾರೆ, ಆಗುತ್ತೆ ಕೆಲಸಗಳು. ಅದೇ ರೀತಿ ಹುಬ್ಬಳ್ಳಿ, ಬೆಳಗಾಂ, ಧಾರವಾಡ, ರಾಯಬಾಗ್, ಚಿಂಚೋಳಿ, ಮಹಾರಾಷ್ಟ್ರ, ಇಲ್ಲ ಹುಬ್ಬಳ್ಳಿ, ಇದು ಬೆಂಗಳೂರು, ಮಂಗಳೂರು, ಸೌತ್ ಕೇಂದ್ರ, ಭಟ್ಕಳ, ಕುಮಟಾ, ಹೊನ್ನಾವರ, ಗೋದಿಂದ ಸ್ವಲ್ಪ ಬರ್ತಾರೆ. ಈಗ ಬಂದು ಇಲ್ಲಿ ದೇವಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾನೆ. ಒಳ್ಳೆಯದಾಗ್ತದೆ. ಈ ದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಯಾಕಾಗಿ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ? ಅದು ಈ ಜಾತ್ರೆ ವಿಶೇಷತೆ ಏನು? ಮೊದಲಿಂದ ಕೂಡ ಬಳೆ ಪದ್ಮಾವತಿ ಅಮ್ಮನವ್ರ ಜಾತ್ರೆ ಅಂದರೆ ಭಾಳ ನಡೀತಿತ್ತು. ಅಲ್ಲಿ ಬೈಲಲ್ಲಿ ಇಲ್ಲೂ ಕೂಡ ಬಳೆ ಪದ್ಮಾವತಿ ಅಮ್ಮನವ್ರ ಜಾತ್ರೆ ನಡೆಯುತ್ತೆ. ಇಲ್ಲಿ ಈಗ ಏನು ಮಾಡಿದ್ದೀವಿ ಅಂತಂದರೆ, ಮೂಲ ನಕ್ಷತ್ರ ದಿವಸ ಪ್ರತಿ ವರ್ಷ ಮೂಲ ನಕ್ಷತ್ರ ದಿವಸ ಜಾತ್ರೆ ಆಗ್ತದೆ. ಮೂಲ ನಕ್ಷತ್ರ ದಿವಸ ಮತ್ತು ಪಾರ್ಶ್ವನಾಥ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಆಗ್ತದೆ, ಮಸ್ತಕ ಅಭಿಷೇಕ ಆಗುತ್ತೆ. ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾರೆ. ಒಳ್ಳೆಯ ಈ ದೇವಿ ದೇವಸ್ಥಾನದಲ್ಲಿ ಯಾವ ದಿನ ವಿಶೇಷ ಅಲಂಕಾರ, ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುತ್ತೆ? ವಿಶೇಷ ಶುಕ್ರವಾರ ಮಂಗಳವಾರ ನಡೆಯುತ್ತೆ. ವಿಶೇಷವಾಗಿ ಹೂವಿನ ಅಲಂಕಾರ ಎಲ್ಲ ಶುಕ್ರವಾರ ಮಂಗಳವಾರ ಚೆನ್ನಾಗಿ ನಡೆಯುತ್ತೆ. ಬಾಕಿ ದಿವಸನೂ ಇರುತ್ತೆ, ಆದರೆ ಶುಕ್ರವಾರ ಮಂಗಳವಾರ ಜನಸಂಖ್ಯೆ ಜಾಸ್ತಿ. ಶುಕ್ರವಾರ ಮಂಗಳವಾರ, ಭಾನುವಾರ, ಶನಿವಾರ ರಜೆ ದಿನಗಳಲ್ಲಿ ಒಂದು 6-8 ಸಾವಿರ ಜನರವರೆಗೂ ಆಗ್ತಾರೆ. ಒಂದೊಂದು ದಿವಸ 500-1000 ಜನ ಆಗ್ತಾರೆ. ಹೇಳಲಿಕ್ಕಾಗಲ್ಲ. ಈ ದೇವಸ್ಥಾನದಲ್ಲಿ ಇನ್ನೂ ಯಾವ ರೀತಿ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೀವು ಧರ್ಮದರ್ಶಿಯಾಗಿ ಕನಸುಗಳನ್ನು ಕಂಡಿದ್ದೀರಿ, ಅಥವಾ ಈ ಥರ ಯೋಚನೆ ಮಾಡಿದ್ವಿ, ಈ ಥರ ಮಾಡಬೇಕು, ಈ ರೀತಿ ಕೆಲಸಗಳಿಗೆ ಆಗಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಆಸೆಗಳು ಕನಸು? ಇಲ್ಲಿ ಬಂದ ಜನಗಳಿಗೆ ಉಳಿಲಿಕ್ಕೆ ಬಿಲ್ಡಿಂಗನ್ನು ಮಾಡಬೇಕು ಅಂತ ಒಂದು ಅದಿದೆ ನಮ್ಮ ಆಸೆ. ಮತ್ತು ಎರಡನೇದಾಗಿ ಅಡುಗೆ ಹಾಲು ಒಂದು ಮಾಡಿಸ್ಬೇಕು, ದೊಡ್ಡದಾಗಿ ಅಡುಗೆ ಹಾಲು ಮತ್ತು ಊಟ ಭೋಜನದಾಯ ಅಂತ ಅದನ್ನು ಮಾಡಬೇಕು. ಹೆಚ್ಚು ಕಡಿಮೆ ಒಂದು 3-4 ಕೋಟಿ ಕೆಲಸ ಇದೆ, ಅದನ್ನು ಮಾಡಿಸ್ಬೇಕು ಅಂತಿದ್ದೀವಿ. ಮಾಡಿಸ್ತೀವಿ. ಈ ಕ್ಷೇತ್ರಕ್ಕೆ ಸರ್ಕಾರದಿಂದ ಅಥವಾ ಯಾವುದಾದ್ರು ಮುಜಾ ಇಲಾಖೆಯಿಂದ ಏನಾದರೂ ಹಣದ ಸಹಾಯ? ನಮ್ಮ ಹತ್ರ ಏನೂ ಬಂದಿಲ್ಲ. ಇಲಾಖೆಯಿಂದ 3,000 ರೂಪಾಯಿನೂ ಬಂದಿತ್ತು ಅಷ್ಟೇ. 3,000 ರೂಪಾಯಿ. ಅದ್ರ ಮೇಲೆ ನಾವೇನು ಬೇಡಿಕೆ ಇಟ್ಟಿಲ್ಲ, ನಾವು ಕೇಳಲಿಲ್ಲ. ಎಲ್ಲ ತಾಯಿ ನಡೆಸ್ತಾ ಇದ್ದಾರೆ. ಭಕ್ತಾದಿಗಳಿಂದ ನಡೀತಾ ಇದೆ. ಇವತ್ತು MLA ಅವರು, ಕ್ಷೇತ್ರ ಶಾಸಕರು ರಸ್ತೆ ಅಭಿವೃದ್ಧಿಗೆ ಬರ್ತಾರೆ. ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ, ಸ್ವಲ್ಪ ರೋಡ್ ಮಾಡಿಸ್ಕೊಟ್ಟಿದ್ದಾರೆ, ಇನ್ನೊಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ದೇವಸ್ಥಾನದ ಬಗ್ಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಾವು ಇವತ್ತು ಏನು ಶ್ರೀ ಕ್ಷೇತ್ರ ಒಡಂಬೆಲೆಗೆ ಬಂದಿದ್ದೀವಿ. ಸಾಮಾನ್ಯವಾಗಿ ಸಾಗರ ತಾಲೂಕಿಗೆ ಪ್ರವಾಸಿಗರು ಬಂದಾಗ ಒಂದು ಸಿಗಂದೂರು ಕ್ಷೇತ್ರವನ್ನು ನೋಡ್ತಾರೆ. ಹಾಗೆ ಜೋಗಕ್ಕೆ ಬಂದ ಪ್ರತಿಯೊಬ್ಬ ಪ್ರೇಕ್ಷಕರು, ಪ್ರವಾಸಿಗರು ಸಹಿತ
ಶ್ರೀ ಕ್ಷೇತ್ರ ಒಡನ್ಬೈಲಿಗೆ ಬರ್ತಾರೆ. ಒಡನ್ಬೈಲಿಗೆ ಬಂದು ಶ್ರೀ ಧರ್ಮಗುರುಗಳಾಗಿರ್ತಕ್ಕಂಥ ಧರ್ಮದರ್ಶಿಗಳಾಗಿರ್ತಕ್ಕಂಥ ನಮ್ಮ ಸ್ವಾಮಿಗಳನ್ನು ಭೇಟಿಯಾಗಿ ಅವರಿಂದ ಒಂದು ಪ್ರಸಾದವನ್ನು ತಗೊಂಡು ಹೋಗ್ತಾರೆ. ಸ್ವಾಮಿಗಳು ಸಹಿತ ಎಲ್ಲ ಭಕ್ತಾದಿಗಳಿಗೂ ಸಹಿತ ಅವರನ್ನು ಕೂರಿಸಿ ಅವ್ರಿಗೆ ಏನಾಗಿದೆ, ಏನು ಸಮಸ್ಯೆ ಆಗಿದೆ, ಸಮಸ್ಯೆಗೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಅವರು ಸವಿಸ್ತಾರವಾಗಿ ಹೇಳ್ತಾರೆ. ಆದರೆ ಮುಂಚೆಲ್ಲ ಸ್ವಾಮೀಜಿಗಳು ಹೊರಗಡೆ ಕೂತ್ಕೊಳ್ತಾ ಇದ್ರು. ಈಗ ವಿಶೇಷವಾಗಿ ಒಳಗಡೆ ಒಂದು ಆಸನವನ್ನು ವ್ಯವಸ್ಥೆ ಮಾಡಿ ಇವರಿಗೆ ಪ್ರತ್ಯೇಕ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರೀತಿಯ ವೀಕ್ಷಕರೇ, ನೀವು ಪ್ರತಿಯೊಬ್ಬರೂ ಸಹಿತ ಶ್ರೀ ಕ್ಷೇತ್ರಕ್ಕೆ ಒಮ್ಮೆ ಬನ್ನಿ. ಶ್ರೀ ಕ್ಷೇತ್ರದ ಮಹಿಮೆಯನ್ನು, ಶ್ರೀ ಕ್ಷೇತ್ರದಲ್ಲಿರ್ತಕ್ಕಂಥ ಪವಾಡಗಳನ್ನು ನೀವು ನೋಡಬೇಕು. ಶ್ರೀ ಕ್ಷೇತ್ರ ಇನ್ನೂ ಸಹಿತ ಲಕ್ಷಾಂತರ ಭಕ್ತಾದಿಗಳನ್ನು ಕೈಬೀಸಿ ಕರೀತಾ ಇದೆ. ಯಾಕಂತಂದರೆ ಇಲ್ಲಿ ಮಾತೆ ಪದ್ಮಾವತಮ್ಮ ನಡೆಸಿರ್ತಕ್ಕಂಥ ಈ ಪುಣ್ಯ